ಕುತ್ಕೊಳ್ಳಿ. ಅದೊಂದ್ಸತಿ ಡೈರೆಕ್ಟ್ ಆಗಿ ಕೇಳ್ಬೋದಾ? ನಾನು ತುಂಬಾ ಸೀನ್ಸ್ ಇಷ್ಟ ಅಲ್ಲ, ಅದು ಬೇರೆ ಹಾಡು. ನಾವು ಪ್ರತಿಯೊಂದು ಅಪ್ಡೇಟ್ ಅಲ್ಲಿ ಇದೀವಣ್ಣ. ಭೀಮಾಗ ಮಾತ್ರ ಈಗಲ್ಲಿ ವೇಟಿಂಗ್. ಲವರ್ಸ್ ನೋಡ್ಬೇಕು, ನೀನು ಭಾಳ ಬಾಳ್ತಾರೆ ಅಂತ ನಾವು ಮಾಡಿರೋದು ನಮ್ಗೆ ನೋಡೋಕ್ಕೆ ಖುಷಿ ಆಗ್ತದೆ. ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ ಅವ್ರ ಮೂವೀಸ್ಗಳನ್ನ ನೋಡಿ ಇನ್ಸ್ಪೈರ್ ಆಗಿ ತಗೊಂತಿದ್ವಿ. ಸಿಂಪ್ಲಿಸಿಟಿ ಅನ್ಕೊಂಡು ನಮ್ಗೆ ಗೊತ್ತೇ ಇಲ್ವಲ್ಲ ಬ್ರೋ ಈ ತರ. ಅಕ್ಕಪಕ್ಕ ಕೂತು 1.5 ಟೈಮ್ ಸ್ಪೆಂಡ್ ಮಾಡಿದೀವಿ ಅಂದ್ರೆ ಅದು ನಂಬಕ್ಕೆ ಆಗ್ತಿಲ್ಲ. ಎಷ್ಟೋ ದಿನ ಕುತೂಹಲ ಆಯ್ತು ಇದೆಲ್ಲ ಕೇಳಬೇಕು ಅಂತ ಎಲ್ಲ ಇವತ್ತು ಕೇಳಿ ಕ್ಲಿಯರ್. ನಿಮ್ಮಿಂದ ಇವತ್ತು ನಾವು ಆ ಸ್ಥಾನಕ್ಕೆ ಹೋಗಿ ಕೂತಿದೀವಿ. ತುಂಬಾ ಥ್ಯಾಂಕ್ಸ್. ಹೇ ಎಲ್ಲರಿಗೂ ಹಾಯ್. ನಾವಿವತ್ತು ಒಬ್ರು ಸ್ಪೆಷಲ್ ಪರ್ಸನ್ ಮೀಟ್ ಆಗಕ್ಕೆ ಹೋಗ್ತಿದೀವಿ. ನಾನು ಅಂಡ್ ಹಾಗೆ ನಮ್ಮ ಟೀಮ್ ಎಲ್ಲ ಒಟ್ಟಿಗೆ ಸೇರಿ. ಅಂಡ್ ಫಸ್ಟ್ ನಮ್ಮ ಟೀಮ್ನ ಮೀಟ್ ಆಗೋಣ. ನಮ್ಮ ಟೀಮ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ. ಅಂಡ್ ಹಾಗೆ ನನ್ನ ಚಾನಲ್ನ ನೋಡ್ತಿರೋಂಥ ಎಲ್ಲರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ವೆಯ್ಟ್ ಮಾಡಬೇಡ, ಬನ್ನಿ. ಬೇಬಿ ಅವರ ಫರ್ದಿರೋ ಇಬ್ರು ಸಿಕ್ಕಿದ್ದಾರೆ. ಹಾಯ್, ಫರ್ದೀನ್ ಎಲ್ಲಿ ಹೋಗ್ತಿದೀವಿ ಇವತ್ತು? ನಾವು ಸರ್ಪ್ರೈಸ್ ಭೀಮಾ ಸರ್ಪ್ರೈಸ್. ರಾಜು ಎಲ್ಲಿ ಹೋಗ್ತಿದೀವಿ? ನಾವು ಮೀಟ್ ಮಾಡಕ್ ಹೋಗ್ತಿರೋಂತಹ ಸ್ಪೆಷಲ್ ಪರ್ಸನ್ ಇವತ್ತು ಸಂದೇಶ್ ಹೋಟ್ಲಲ್ಲಿ ಇದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮಗೂ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಹೆಂಗಿರುತ್ತೆ, ಏನ್ ಮಾತಾಡ್ತೀವಿ ಅನ್ನೋದು. ಬೇಬಿ ಇಬ್ರನ್ನ ಮಾತಾಡ್ಸೋಣ. ಅವ್ರ ಎಕ್ಸೈಟ್ಮೆಂಟ್ ಹಿಂಗೆ, ಏನ್ ಕತೆ, ಏನ್ ಅನಿಸ್ತಿದೆ ಅವ್ರಿಗೆ ಅಂತ. ಎಕ್ಸೈಟ್ಮೆಂಟ್ ಇದೆ. ಆದ್ರೆ ಏನ್ ಹೇಳಿ, ನಾವು ಏನೇನೋ ಒಂದ್ ಮಾಡ್ತಾ ಇದ್ದೋ, ಏನೇನೋ ಒಂದ್ ಆಯ್ತಾಯ್ತು. ಈಗ ಏನೋ ಒಂದ್ ಒಳ್ಳೆ ರೀತಿ ತರ ಆಗ್ತಾ ಇರ್ಬೋದು ಅಲ್ವಾ? ದುನಿಯಾ ವಿಜಯ್ ಸಾಯ್ತು ಸುಮಾರು ವಿಡಿಯೋಗಳು ಮಾಡಿದೀವಿ. ತುಂಬಾ ಖುಷಿ ಆಗ್ತಿದೆ. ಒಂದು ಅಂತ ದೊಡ್ಡ ಕಲಾವಿದ ಸಾಲ್ಗ ಅಂತ ಒಳ್ಳೆ ಹಿಟ್ ಕೊಟ್ಟು ಇವಾಗ ಭೀಮಾ ಕೊಡ್ತಿದ್ದಾರೆ. ಲೆಟ್ಸ್ ಸಿ ಏನಾಗತ್ತೆ ಅಂತ. ಭೀಮಾ ಹೊಡಿತದೆ ಬಿಡಿ ಪಕ್ಕ ಅಲ್ಲ? ಅದು ನಾನಂತೂ ವೇಟಿಂಗ್. ನಾವು ಸೈಕ್ ಆಗಿ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ತಿದೀವಿ. ಜಾಸ್ತಿ ವೆಯ್ಟ್ ಮಾಡೋದ್ ಬೇಡ, ಬೇಗ ಹೋಗ್ಬೇಡ. ಓಕೆ ಚಲೋ. ಬನ್ನಿ ಎಲ್ಲ ಮೈಸೂರು ಅಂತ ಇರ್ತದೆ ಇನ್ಸ್ಟಾಗ್ರಾಮಲ್ಲಿ. ಎಲ್ಲ ನಿಮ್ಗೆ ಇನ್ಸ್ಪಿರೇಷನ್. ನಾವು 2 ವರ್ಷದಿಂದ ಎಕ್ಸ್ಪೆಕ್ಟೇಷನ್ ಮುಗಿಸಿ ಇವಾಗ ರೆಡಿ ಮಾಡಿ ಇಟ್ಟಿದ್ದೀರಾ. ನೆಕ್ಸ್ಟ್ 9 ತಾರೀಕಿಗೆ ನೋಡ್ದ ನಾನು ಎನ್ನೆ ಸಾಂಗು ಬೂಮ್ ಬೂಮ್ ಬೆಂಗಳೂರು. ಈಗಲ್ಲಿ ವೆಯ್ಟಿಂಗ್ ಅಣ್ಣ. ಡ್ರ್ಯಾಗನ್ ಮಂಜು ಅವ್ರು ತುಂಬ ಹೈಲೈಟಾಗಿ ಸಕ್ಕತ್ತಾಗಿ ಕಳಿಸಿದ್ರು ಅವರು. ಚೆನ್ನಾಗಿದೆ ನೋಡಿ. ಎಲ್ಲ ಮೆಸೇಜ್ ಬನ್ನಿ, ಎಲ್ಲ ಕುತ್ಕೊಳ್ಳಿ. ಆ ಸಾಂಗ್ಗಳಿಗೆಲ್ಲ ಹೆಂಗೆ ಅಣ್ಣ ನಿಮ್ಗೆ ಐಡಿಯಾ? ಆ ಸಾಂಗ್ ಕತೆ ಬರೀತಾನೆ. ನಾವು ಒಬ್ಬ ಟಿಶು ಕೂಡ ಮಗ ಕತೆ ಬರೀತಾನೆ. ಸಾಂಗ್ ಒಂದು ಲೈಕ್ ಬರ್ತದೆ. ಅಂದರೆ ಇವಾಗ ಯಾವುದು ರೋಡ್ ಬರೀದೆ ಇದು ಚಿನ್ನ ಫಸ್ಟ್ ಸಾಂಗ್ ಬರ್ತದೆ. ಸೊ ಅದನ್ನ ಏನು ಮಾಡೋಣ ಅಂದಾಗ ನನಗೆ ಇದ್ರ ಮೇಲೆ ಸಾಂಗ್ ಮಾಡಬೇಕು. ಅದನ್ನು ನಮ್ಮ ನಾಗಾರ್ಜುನ್ ಬರ್ಕೊಟ್ರು. ಸರ್ ಮಿಕ್ಕಿದ್ದು ನಾನು ಬರೀತೀನಿ. ಅದಾದಮೇಲೆ ನೆಕ್ಸ್ಟು 100 ರೂಪಾಯಿ ಮಿಕ್ಸ್ ನೀವು ಗುಡ್ದ ಹೊಡಿತೀನಿ. ಅಲ್ಲ, ಅದು ಬೇರೆ ಹಾಡು. ಸರಿ, ಅದು ಬರ್ದಾಗಲೂ ಅಷ್ಟೇ. ಅದು ನಮ್ಮ ಅಸೋಸಿಯೇಟು ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಾನೇನೋ ಹೇಳ್ತಾ ಇದ್ದೆ. ಅದಕ್ಕೆ ಅಲ್ಲಿ ಚಾಕ್ನ ತಿಂತೀವಲ್ಲ, ಚಾಕ್ನ ತಿನ್ನೋದು ಒಂದು 100 ರೂಪಾಯಿ ಮಿಕ್ಸ್ ಕೊಡು. ಸರಿ, ಅವಾಗ ನಮ್ಮ ಹುಡುಗ ನಾನು 100 ರೂಪಾಯಿ ಮಿಕ್ಸ್ ನೀವು ಗುಡ್ದ ಹೊಡಿತೀನಿ ಅಂತ ಮಾಡೋಣ. ಸರಿ, ಅದಾಯಿತು. ಅದಾದಮೇಲೆ ಇದನ್ನು ಬರ್ತದೆ, ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್ ಅಂತ ನೋಡಿದ್ದೆ ನಾನು ನಿಮ್ಮದು. ಅಲ್ಲಿ ನೀವು ಸೈಕ್ ಅನ್ನೋದು ಸಾಮ್ರಾಟದಿಂದ ಸ್ಕೂಲಲ್ಲಿ ಅದರಲ್ಲಿ ಅದೇ ಮಾತಾಡ್ತಾರೆ. ನಿಮ್ಮ ಮನೆಗೆ ಬರಲ್ಲಪ್ಪ, ಸೈಕ್ ಮಾಡ್ತಾರೆ. ನಾವು ಪ್ರತಿಯೊಂದು ಅಪ್ಡೇಟ್ ಅಲ್ಲಿ ಇದೀವಣ್ಣ. ಭೀಮಾಗ ಮಾತ್ರ ಈಗಲ್ಲಿ ವೇಟಿಂಗ್. ಆಮೇಲೆ ಭೀಮಾ ಸಿನಿಮಾ ಮೈಸೂರು ಕತೆ ತುಂಬ ಇದೆ ಸ್ಪೆಷಲಿ. ಸೊ ಹಂಗಾಗಿ ಮೈಸೂರು ಓಪನ್ ಇದೆ. ಮೈಸೂರಿಂದ ಓಪನ್ ಆಗಿ ಕತೆ ಬೆಂಗಳೂರಿಗೂ ಇಲ್ಲ, ಬೆಂಗಳೂರಿಂದ ಮೈಸೂರಿಗೂ ಬರುತ್ತೆ ಕೆಲವು ವಿಷಯಗಳು. ಅದನ್ನು ನೀವು ನೋಡಿದಾಗ ಅನ್ಸುತ್ತೆ, ಅದಕ್ಕೆ ಈ ವಿಷಯ ಇರ್ತಾ ಇತ್ತು. ಮೈಸೂರು ಚಾಮುಂಡಿ ಬೆಟ್ಟದಿಂದ ಶುರುವಾಗುತ್ತೆ. ಚಾಮುಂಡಿ ಬೆಟ್ಟದಿಂದ ಸುತ್ತಮುತ್ತ ಬೆಂಗಳೂರಿಗೂ ಇದರಲ್ಲೂ ಬ್ಯಾಟ್ಸ್ಮನ್ಗಳಿದ್ದಾರೆ. ನೋಡಬೇಕು, ನೋಡಿದಾಗ ಹೇಳ್ಬೋದು ಯಾರು.
ಲವರ್ಸ್ ನೋಡಬೇಕು. ಯಾಕೆಂದ್ರೆ ಏನೇನು ಬಾಳ್ತಾರೆ ಅಂತ ಅದಾದ್ಮೇಲೆ ನಮ್ಮ ಜೂನಿಯರ್ಸ್ಗಳು ಇರ್ತಾರಲ್ಲ, ಅವ್ರು ಯಾರ್ಯಾರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅಣ್ಣ ಈ ಮೂವಿ ಬರ್ತಿದ್ದಾಗ ಅಂದ್ರೆ ನಮ್ಮಂತ ಹುಡುಗರ ಜೊತೆ ಒಳಗೆ ಹೋಗಿ ಇನ್ನೊಂದು ನಾನು ಕೇಳ್ಬೇಕು ಅನ್ಕೊಂಡಿದ್ದು ಅವಾಗಲೇ, ಈಗ ನೀವು ಕಾಲೇಜ್ ಇರಲಿಲ್ಲ, ಈ ಫಸ್ಟ್ ಗ್ರೂಪಲ್ಲೆಲ್ಲ ಹೋಗಿ ಜಗಳ ಮಾಡಿದ್ದು ಅದೆಲ್ಲ ಹೇಳ್ತೀರಾ ಅಂದ್ರೆ ಯಾವ್ದು ಹೇಳ್ಬೋದು? ಅಭ್ಯಾಸ ಎಲ್ಲರೂ ಸುಮ್ಮನೆ ಹೇಳ್ಬೋದು, ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತಲ್ಲ. ಕಾಲೇಜ್ ಡೇಸಲ್ಲಿ ನಾವು ಓದೇ ತಿಳಿದು ನಾವು ಹೊಡೆದಿದ್ದೀವಿ. ಸುಮ್ಮನೆ ಎಲ್ಲ ಸುಳ್ಳು ಹೇಳ್ತಾರೆ. ನಾವು ಹುಡ್ದಾಗಿಂದ ಎಲ್ಲರಿಗೂ ಹೊಡೆದಿದ್ದೀವಿ ಅಲ್ವಾ? ಇವಾಗ ನೋಡಿ ನಿಮ್ಮ ಟ್ಯಾಟು ಅವ್ವ ಅಭಿಮಾನಿ ಅಂತ ಇದೆ, ಇವತ್ತು ಟ್ಯಾಟು ತೋರಿಸಿ. ಅದು ಚೆನ್ನಾಗಿದೆ ಅಣ್ಣ, ತುಂಬ ಚೆನ್ನಾಗಿದೆ. ನಾನು ಏನಿಲ್ಲ ಪ್ಲಾನ್ ಮನಸ್ಸಲ್ಲಿ ಕೆತ್ತಿ ತಗೊಳ್ಳೋಕೆ ಆಯ್ತಾ ಇಲ್ಲ. ಹುಡುಗಿ ನೋಡಿದ್ರೆ ಇಲ್ಲ ಅಣ್ಣ, ಯಾರು ಮಾಡ್ತೀನಿ ಇಲ್ಲ ಅಣ್ಣ, ಯಾರನ್ನು ಮಾಡ್ತಿಲ್ಲ ನನ್ನನ್ನೇ ನೀವು ನೋಡಿ ಇಲ್ಲ ಅಣ್ಣ, ಮಾಡ್ತಿಲ್ಲ ಮಾಡ್ತಿದ್ಯಾ? ರೆಕಾರ್ಡ್ ಅಂತ ಅಲ್ವಾ? ಅಣ್ಣ ಈಗ ಒಳ್ಳೊಳ್ಳೆ ಡೈಲಾಗ್ ಕೊಟ್ಟಿದ್ದೀರಾ, ಈ ಸಂಘದಲ್ಲಿ ಆಗಿರ್ಬೋದು, ಈ ಭೀಮದಲ್ಲಿ ಹೇಳ್ಬೋದು, ಬ್ಯಾಚ್ ಹಾಕೊಂಡು ಏರಿಯಾ ಹೊಡೋಕೆ ಬಾ ಅಂದರೆ ಹೆಂಗೆ ಬರ್ತೀವಿ ಅಂತೀವಿ. ಅದು ಹೆಂಗೆ ಅಣ್ಣ, ನಿಮ್ಗೆ ಹೆಂಗೆ ಬರುತ್ತೆ ಅಣ್ಣ ಅದು? ಅದು ನನ್ನ ಟೀಮ್ ಡಿಸ್ಕಸ್ ಮಾಡ್ತೀವಿ. ಈಗ ನಮ್ಮ ಅಸೋಸಿಯೇಟ್ ಇಲ್ಲೇ ಇದ್ದಾನೆ, ನಮ್ಮ ತಂದೆ, ಅವನಿಗೆ ನಿದ್ದೆ ಇಲ್ಲ ಸರಿಗೆ ಅಂತ ಬರ್ಕೊಟ್ಟು ನಾನು ಅವನಿಗೆ ಪಕ್ಕಾ ಮಾಸ್ ಲೋಕಲ್ ಹುಟ್ಟು ತರಲೇಗಳು ನಾನು ಆ್ಯಕ್ಚುಲಿ. ಅದೇ ನಾನು ಅವನ ಏಜಿಂದ ನಾನು ಹಂಗೆ ಇದ್ದಿದ್ದು, ಅವನಿಗಿನ್ನ ಅಧ್ವಾನ ನಾನು. ಸೊ ಇಬ್ಬರು ಡಿಸ್ಕಸ್ ಮಾಡ್ಕೊಂಡಿನೇನೋ ಮಾಡ್ತಾ ಇರ್ತೀವಿ. ನೀನು ಬಾ ಅಂದರೆ ನಮ್ಮ ಅಮ್ಮ ನಾಣೆಗೂ ಹೆಂಗೆ ಬರ್ತೀವಿ, ಬಾ ಅಂದರೆ ನಮ್ಮ ಹೆಂಗೆ ಬರ್ತೀಯ ಅಂದರೆ ಮಾತ್ರ. ಅದು ಫಸ್ಟ್ ಲುಕ್ಕಲ್ಲೇ ಬಂದಿದ್ದು ಡೈಲಾಗ್ ಅಣ್ಣ, ಫಸ್ಟ್ ಲುಕ್ಕಲ್ಲೇ ಕೊಟ್ಟಿದ್ರಿ. ಅದು ಆಲ್ಮೋಸ್ಟ್ 1 ವರ್ಷದ ಮೇಲೆ ಆಯ್ತು. ಆಯ್ತಾಯ್ತು ಬರ್ತಾರೆ. ಆಮೇಲೆ ಆಸ್ ಇಟ್ ಈಸ್ ನಮ್ಮ ಮಾಸ್ತಿನ ಡೈಲಾಗ್ ಬರ್ಕೊಡ್ತಾರೆ. ಅವನು ಒಳ್ಳೆ ಫ್ರೆಂಡ್ ನನಗೆ. ಎಲ್ಲ ಮಿಕ್ಸ್ ಮಾಡಿ ನಂದು ಒಂದಷ್ಟು ಹಾಕಿ ಮಾತಾಡ್ತೀವಿ. ಆಮೇಲೆ ನಾವು ಜನರಲಿ ಮಾತಾಡೋದ್ರೆ ಮಾತಾಡ್ತಾನೇ ಇರ್ತೀವಿ. ನಾವು ಒಂದು ಪುಣ್ಯದಲ್ಲಿ ನೀವು ಹೇಳ್ತೀರಾ, 2 ರೂಪಾಯಿ ಸರ್, 15 ರೂಪಾಯಿ 2 ಟೊಮೊಟೊ ಅನ್ನೋದು ಒಂದ್ಸತಿ ಡೈರೆಕ್ಟಾಗಿ ಕೇಳ್ಬೋದಾ? ನಾನು ತುಂಬ ಸೀನ್ಸ್ ಇಷ್ಟ ಅಣ್ಣ. ಹೌದು. ಸುಮಾರು ಮಾಡಿದ್ದೀವಿ ಹಿಂದೆ ಡೈಲಾಗ್. ನಾವು ಮಾಡಿರೋದು ನಮ್ಗೆ ನೋಡೋಕ್ಕೆ ಖುಷಿ ಆಗುತ್ತೆ. ಗೊತ್ತಲ್ಲ, ಚೆನ್ನಾಗಿ ಬಂದಿದೆಯಾ ಅಣ್ಣ? ಆ ಡೈಲಾಗ್ನೆಲ್ಲ ಅಣ್ಣ ಕೊಲಾಜ್ ಮಾಡಿ ಒಂದು ಎಲ್ಲಾನು ಮಿಕ್ಸ್ ಮಾಡಿ ಒಟ್ಟಿಗೆ ಒಂದು ಹಂಗೆ ಮಾಡಕ್ಕೆ ಚೆನ್ನಾಗಿತ್ತು, ಸಕ್ಕದಾಗಿ ಸರಿಯೋದು. ನಮ್ದು ಮಾಸ್ ವಿಡಿಯೋ ನಾವು ಆಕ್ಚುಲ್ ಆಗಿ ಅದೇ ಆಗ್ಲಿಂದ ಅಣ್ಣ, ನೀವೇ ಇನ್ಸ್ಪೈರ್ಡ್ ಮಾಸ್ ವಿಡಿಯೋ. ಫಾಲೋವರ್ಸ್ ಚೆನ್ನಾಗಿದ್ದಾರೆ. ಆಲ್ಮೋಸ್ಟ್ ಲಾಕ್ಡೌನ್ ಇಂದನೂ ಸ್ಟಾರ್ಟ್ ಮಾಡಿದ್ದೀವಿ ಅಣ್ಣ. ನಮ್ದೊಂದು ಬ್ಯಾಚ್ಗಳು ಎಲ್ಲ ಕ್ಯಾಮ್ರಾ ಎಲ್ಲ ಯೂಸ್ ಮಾಡ್ಕೊಂಡು ಒಂದು ಶಾರ್ಟ್ ಮೂವಿ ತಂದೆ, ಬಟ್ ರೀಲ್ಸ್ಗೆ ಅಂತಲೇ ಕೆಲವು ಡೈಲಾಗಲ್ಲಿ ಎತ್ಕೊಂಡು ಮಾಸ್ ಮೂವೀಸ್ ಅಷ್ಟೇ ಜಾಸ್ತಿ ಅಣ್ಣ. 1.5 hours ತಗೊಂಡು ಒಂದೇ ವಿಡಿಯೋಗೆ 1 minute ಟೈಮಿಲ್ಲ, ಎಡಿಟಿಂಗ್ 1 2 hours ತಗೊಂಡು. ಥ್ಯಾಂಕ್ಸ್ ಅಣ್ಣ, ಇಷ್ಟೊತ್ತು ನಮಗೋಸ್ಕರ ಟೈಮ್ ಕೊಟ್ಟು ನೀವು. 9ನೇ ತಾರೀಕು ಸಿನಿಮಾ ನೋಡಿ. ಆಗಸ್ಟ್ 9ನೇ ತಾರೀಕು ಭೀಮಾ ಮೂವಿ ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಿದೆ. ನಾವು ಹೋಗಿ ನೋಡ್ತೀವಿ, ನೀವು ಮರಿದೇ ಹೋಗಿ ನೋಡಿ. ಬಾಯ್.
ಫೈನಲಿ ಭೀಮನ ಮೀಟ್ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತಪ್ಪ. ಒಂದ್ ನಾವು ಚಿಕ್ಕ ಹುಡುಗರು ಇದ್ದಾಗೆಲ್ಲ ಅವ್ರ ಮೂವೀಸ್ಗಳನ್ನ ನೋಡಿ ಇನ್ಸ್ಪೈರ್ ಆಗಿ ತಗೊಂತಿದ್ವಿ. ಇವಾಗ ಡೈರೆಕ್ಟ್ ಸಿಂಪ್ಲಿಸಿಟಿ ಅನ್ಕೊಂಡು ನಮ್ಗೆ ಗೊತ್ತೇ ಇಲ್ವಲ್ಲ ಬ್ರೋ, ಈ ತರ ಆಗ್ಬಿಡಿ ಅವ್ರಿಗೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಒಂದ್ ಕನ್ಸು. ಇವತ್ತು ಮುಂದೆ ಕೂತು ಅಕ್ಕಪಕ್ಕ ಕೂತು 1.5 hour ಟೈಮ್ ಸ್ಪೆಂಡ್ ಮಾಡಿದೀವಿ ಅಂದ್ರೆ ಅದು ನಂಬಕ್ಕೆ ಆಗ್ತಿಲ್ಲ. ಮೋರ್ ದನ್ 1.5 hour ಟೈಮ್ ಸ್ಪೆಂಡ್ ಮಾಡಿದ್ರು ಫಾರ್ ದಿ ನಾವೇನೆ, ಬೇರೆ ಯಾರಿಲ್ಲ. ಆಮೇಲೆ ಇನ್ನೊಂದೇನ್ ಗೊತ್ತಾ ಬ್ರೋ, ನಾವ್ ಆಗ್ತಾ ಇರೋದು ಫಸ್ಟ್ ಟೈಮ್ ಮೀಟ್ ಅವ್ರನ್ನ. ಹೌದು, ನಾವ್ ಅವ್ರು ಅನ್ಕೊಂಡಿರೋದು ಹೆಂಗೆ ಇಲ್ಲ ನಾವು ಅನ್ಕೊಂಡಿರೋದು ಹಂಗೆ, ನಾವು ಏನು ಫೀಲ್ ಇಲ್ಲ ಬ್ರೋ, ಆತರ ಏನಿಲ್ಲ. ಅವ್ರು ಯಾರೋ ಇದ್ದಂಗೆ ನಮ್ಮ ಅಣ್ಣ ಸೆಲೆಬ್ರಿಟಿ, ಅವ್ರಿಗೆ ನಾವು ಇದ್ ಮಾಡ್ಬೇಕನ್ನೋ ಒಂದ್ ಏನು ಫೀಲ್ ಕೊಡ್ಲಿಲ್ಲ. ಕಂಫರ್ಟಬಲ್ ಆಗ್ಬಿಟ್ರು ನಮ್ಮ ಅಣ್ಣ ಫೀಲ್ ಆಗೋಯ್ತು. ಅವರು ನಾವ್ ಏನ್ ಕೇಳಿದ್ರು ಆನ್ಸರ್ ಮಾಡ್ತಿದ್ದು ಒಳ್ಳೆ ರೀತಿ. ಅಪ್ಪ ತುಂಬಾ ಚೆನ್ನಾಗಿ. ಒಂದ್ ಸೆಕೆಂಡ್ ನಮ್ಮಿಂದ ಎಟೆಟ್ ಆಗ್ಲಿಲ್ಲ. ಅಷ್ಟು ಪೇಷನ್ಸ್ ಇಂದ ಅಷ್ಟು ಪ್ರೀಶಿಯಸ್ ಟೈಮ್ ಕೊಟ್ಟಾಗಲ್ಲ, ತುಂಬಾ ಖುಷಿ ಆಯ್ತು. ತುಂಬಾನೇ ಖುಷಿ ಆಯ್ತು ನಮ್ಗಂತೂ. ಎಲ್ಲಾರು ನಮ್ಗೆ ಏನೇನು ಅನಿಸ್ತು ಎಲ್ಲಾ ಡೌಟ್ಗಳನ್ನ ಕೇಳ್ಕೊಂಡ್ವಿ. ಇನ್ನು ಕೆಲವು ವಿಡಿಯೋಸ್ಗಳಿದೆ, ಹಾಕ್ತಿವಿ, ಎಲ್ಲಾನು ನೋಡ್ರಿ ನೀವು. ಆಮೇಲೆ ನಮ್ಮ ಬೇಬಿ ಆಲ್ಮೋಸ್ಟ್ ಕೇಳಿದ್ ಎಲ್ಲಾ ಹಳೆ ಕ್ವಶನ್ಗಳೇ. ಅವ್ರಿಗೆ ಎಷ್ಟು ವರ್ಷದಿಂದ ಕುತೂಹಲ ಆಯ್ತು ಇದೆಲ್ಲ ಕೇಳ್ಬೇಕು ಅಂತ ಎಲ್ಲ ಇವತ್ತು ಕೇಳಿ ಕ್ಲಿಯರ್. ಯಾವ್ದು ಫಸ್ಟ್ ಜಗಳ, ಹೌದು, ಯಾವ್ದು ಏನು ಯಾವ್ದು ಸರ್ ನಿಮ್ ಕಾಲೇಜಲ್ಲಿ ಫಸ್ಟ್ ಜಗಳ ಯಾವ್ದು ಅಂತ. ಬಟ್ ಏನು ಮುಚ್ಚು ಮರೆಯಿಂದಾನೆ ಎಲ್ಲ ಓಪನ್ ಆಗಿದೆ. ಒಂದು ಮಾತು ಅಷ್ಟು ಇಂಟರ್ವ್ಯೂ ನಂಗೆ ಇಷ್ಟ ಆಗಿದ್ದು ಒಂದೇ ಮಾತು, ಏನು ಅಂದ್ರೆ ಫ್ರೆಂಡ್ಶಿಪ್ ಒಂದು ತಾಯಿ ಸ್ಥಾನ. ಫ್ರೆಂಡ್ಶಿಪ್ ಅಂದ್ರೆ ಅದು ತಾಯಿ ಸ್ಥಾನ ಅಂತ ಹೇಳಿದ್ರು. ಒಂದು ತಾಯಿಗೆ ಬೆಲೆ ಕೊಟ್ಟಷ್ಟು ಫ್ರೆಂಡ್ಶಿಪ್ ಬೆಲೆ ಕೊಡ್ಬೇಕು ಅನ್ನೋ. ಹೌದು, ಗೊತ್ತಿಲ್ದೇನೋ ಫ್ರೆಂಡ್ಶಿಪ್ ಅಲ್ಲಿ ಬೇಜಾನ್ ತಪ್ಪುಗಳು ಮಾಡ್ಬಿಟ್ಟಿದೀವಿ. ಬಟ್ ಅದು ಇಲ್ಲಿ ಇನ್ಮೇಲೆ ಅದು ನಡೆಯಲ್ಲ. ಬಟ್ ಆತರ ದುನಿಯಾ ವಿಜಯ್ ಸರ್ ಯಾವಾಗ್ಲೂ ಒಂದೇ ಮಾತು ಸ್ಟ್ರೆಸ್ ಮಾಡಿ ಹೇಳ್ತಿದ್ವು, ನಮ್ಮ ಕರಾಮ್ ಅಂತ. ಆತರ ನಾವು ಮಾಡಿಲ್ಲ, ಇದ್ ಮುಂದೆ ಮಾಡೋದು ಇಲ್ಲ. ಅದು ನಮ್ ಜಗಳಗಳಂದ್ರೆ ಸಣ್ಣ ಪುಟ್ಟದ ಮ್ಯಾಟರ್ಗಳಿಗೆ ಆಗ್ತಿದ್ವು, ಅಷ್ಟ್ ಬಿಟ್ರೆ ಇನ್ನ ಆತರ ಎಲ್ಲ ಏನು ಇರ್ಲಿಲ್ಲ. ಇದು ಅದು ಪರ್ಫೆಕ್ಟ್ ಆಗಿ ಹೇಳೋದು. ಫ್ರೆಂಡ್ಶಿಪ್ ಒಂದು ತಾಯಿ, ಇದು ತುಂಬಾ ಇಷ್ಟ ಆಯ್ತು. ಎಲ್ಲ ಅನುಭವಿಸಿರೋ ಅನುಭವದ ನಾನು ನಮ್ಮ ಇನ್ಸ್ಟಾ ಫ್ಯಾಮ್ಗಾಗ್ಲಿ ಯೂಟ್ಯೂಬ್ ಫ್ಯಾಮ್ಗಾಗ್ಲಿ ಎಲ್ಲ ನಮ್ಗೆ ಇಷ್ಟಪಡ್ಗೆ ಹೇಳೋದು ಒಂದೇ ಮಾತು, ನಿಮ್ಮಿಂದ ಇವತ್ತು ನಾವು ಆ ಸ್ಥಾನಕ್ಕೆ ಹೋಗಿ ಕೂತಿದೀವಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನೂ ಕೆಲಸಗಳು ಬೇಜಾರಿದೆ. ಇವಾಗ ತಾನೇ ಒಂದಾಗಿದ್ದೀವಿ, ಇವಾಗ ಇನ್ನ ಇದೆ ಕೆಲಸಗಳು. ಒಂದಾಗಿದ್ದೀವಿ, ಅದೆಲ್ಲ ಇಲ್ಲ. ನಾವೇನು ಜಗಳ ಆಡ್ಕೊಂಡಿಲ್ಲ, ಹೊಡೆದಾಡ್ಕೊಂಡು ಆತರ ಏನ್ ಇರ್ಲಿಲ್ಲ. ಅವಾಗಿಂದಾನು ಒಂದಾಗಿ ಇರ್ತೀವಿ, ಇನ್ ಮುಂದೆನೇ ಇರ್ತೀವಿ, ಈಗ್ಲೂ ಇರ್ತೀವಿ. ಮಾತುಕತೆ ಆಡ್ತಿದ್ವಿ, ಬಟ್ ಆದ್ರೂ ಲೈಟ್ ಆಗಿ ಕೋಲ್ಡ್ ಮೀಟ್ ಆಗ್ತಿದ್ವಿ. ಬಟ್ ವಿಡಿಯೋಸ್ ಮಾಡಿ ಹಾಕೋ ರೇಂಜ್ಗೆಲ್ಲ ಮಾಡ್ತಿರ್ಲಿಲ್ಲ. ಅಷ್ಟೇನೆ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಿದ್ದು ಅಷ್ಟೇನೆ. ಕಂಪ್ಲೀಟ್ ಮಾತ್ ಬಿಟ್ಟು ಆಗಿರ್ಲಿಲ್ಲ. ಬೆಂಗಳೂರಲ್ಲಿ ಇದ್ರು, ನಾವು ಮೈಸೂರಲ್ಲಿ ಇದ್ದು, ಅದು ಬಿಟ್ರೆ ಇನ್ ಏನು ಇಲ್ಲ. ನಿಮ್ಗಳ ಸಪೋರ್ಟ್ ಈಗ ನಮಗ್ ಬೇಕೇ ಬೇಕು. ನಮ್ಗೆ ಸಪೋರ್ಟ್ ಮಾಡೋರೆ ಜಾಸ್ತಿ. ಹೌದು, ಓಕೆ, ನಾವೆಲ್ಲ ಎಲ್ಲೂ ನೆಗೆಟಿವ್ ಅಂತ ಎಲ್ಲೂ ಅನ್ಸಿಲ್ಲ. ಎಲ್ಲ ನಮ್ಗೆ ತುಂಬಾ ಪ್ರೀತಿನೇ ಕೊಟ್ಟಿದ್ದಾರೆ. ಬಟ್ ನೆಗೆಟಿವ್ ಅಂತ ಎಲ್ಲೂ ಅನ್ಸಿಲ್ಲ. ಇಷ್ಟು ಓಡಾಡಿದೀವಿ ನಾವು, ಎಲ್ಲ ಖುಷಿಯಿಂದಾನೇ ಮಾತಾಡ್ಸಿದಾಗ ಹೊತ್ತು ಯಾರು ಹಂಗೆ ಹಿಂಗೆ ಅಂತ ಏನು ಯಾವತ್ತು ಕೇಳಿಲ್ಲ. ಮಾತಾಡಲೇ ಹೋದ್ರು ಇವತ್ತಿಗೂ ಅವತ್ತಿಂದ ಇವತ್ತಿನವರೆಗೂ ಹೌದು ಪಾಸಿಟಿವ್ ಆಗಿ ನಮ್ ಬಗ್ಗೆ ಮಾತಾಡ್ತಾರೆ, ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ. ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಷ್ಟೇ. ಹೀಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಬಾಯ್. ಹಾಗೆ ಅವ್ರ ಜೊತೆ ಇನ್ನು ಏನೇನ್ ಮಾತಾಡ್ತೀವಿ ಅಂತ ಇನ್ನು ಎಲ್ಲ ಫುಲ್ ಹಾಕಿಲ್ಲ ಈ ವಿಡಿಯೋದಲ್ಲಿ. ಇನ್ನ ಹಾಕ್ಬೇಕಾಗಿರೋ ವಿಡಿಯೋಸ್ ತುಂಬಾ ಇದೆ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೆಯ್ಟ್ ಮಾಡ್ತೀರಿ. ಬ್ಯಾಕ್ ಟು ಬ್ಯಾಕ್ ಹಾಕ್ತಿರ್ತೀನಿ.